ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೈಕ್ರೋವೇವ್ ಹೀಟ್ ಆಗ್ತಾ ಇಲ್ಲ. ಸೊ ಅದು ಯಾವ ಥರ ಚೆಕ್ ಮಾಡೋ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿದ್ದೀನಿ. ಇವಾಗ ಮಾರ್ಕ್ ಬಂತಲ್ಲ, ಸೊ ಅದು ಕ್ರ್ಯಾಕ್ ಆಗಿದೆ. ಒಳಗಡೆ ಎರಡು ಮ್ಯಾಗ್ನೆಟ್ ಬರುತ್ತೆ, ಅದರಲ್ಲಿ ಒಂದು ಕ್ರ್ಯಾಕ್ ಆಗಿದೆ. ಸೊ ಅದಕ್ಕಾಗಿ ಹೀಟ್ ಆಗ್ತಾಯಿಲ್ಲ. ಮತ್ತು ಅದನ್ನು ಬಿಟ್ಟು ನೀವು ಮತ್ತೆ ಬೇರೆ ಯಾವ ಥರ ಚೆಕ್ ಮಾಡಬೇಕು ಅಂತ ಪ್ರೊಸೆಸ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇಲ್ಲಿ ಕೆಪಾಸಿಟರ್ ಇದೆ. ಸೊ ನೀವು ಬಜಾರಲ್ಲಿ ಮೀಟರ್ ಇಟ್ಬಿಟ್ಟು ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂಟಿ ಬಂತು ಬಜಾರ್ ಅಂತಂದರೆ ಕೆಪಾಸಿಟರ್ ಹೋಗಿರುತ್ತೆ. ಸೊ ನೆಕ್ಸ್ಟ್ ಅದರಲ್ಲಿ ಒಂದು ಡಯೋಡ್ ಕೂಡ ಬರುತ್ತೆ. ಡಯೋಡ್ ಕೂಡ ಚೆಕ್ ಮಾಡ್ಕೋಬೇಕು. ಸೊ ಡಯೋಡಲ್ಲೂ ಕೂಡ ಕಂಟಿನ್ಯೂಟಿ ಬರಬಾರ್ದು, ಇಲ್ಲಾಂದರೆ ಹೋಗಿರುತ್ತೆ ಅದು. ಮತ್ತು ಪಿ ಸಿ ಬಿಯಿಂದ ನಿಮಗೆ ಔಟ್ಪುಟ್ ವೋಲ್ಟೇಜ್ ಬರಬೇಕು, ಎ ಸಿ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗೆ. ಓಕೆ, ಸೊ ಅದು ಕೂಡ ಬರ್ತಾಯಿಲ್ಲ ಅಂದರೆ ಹೀಟ್ ಆಗೋಲ್ಲ. ಸೊ ಇದನ್ನು ಪ್ರೊಸೆಸ್ ಸ್ಟಾರ್ಟಿಂಗ್ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಮ್ಯಾಗ್ನೆಟ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಮತ್ತೆ ಇನ್ನೊಂದು ಚೆಕ್ ಮಾಡುವಾಗ ಕೇರ್ಫುಲಿ ಚೆಕ್ ಮಾಡಬೇಕಾಗುತ್ತೆ ಓವನ್ನು. ಯಾಕಂದರೆ ಹೀಟ್ ಆಗ್ತಾಯಿಲ್ಲ ಅಂದರೆ ಪಾರ್ಟ್ ಏನಾದರೂ ಹೋಗಿತ್ತು ಅಂದರೆ ಚಾರ್ಜಲ್ಲಿರುತ್ತೆ ಕೆಪಾಸಿಟರ್, ಡಿಸ್ಚಾರ್ಜ್ ಮಾಡ್ಕೋಬೇಕು. ಇಲ್ಲಿ ಎರಡು ಮ್ಯಾಗ್ನೆಟನ್ನು ಬರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಕ್ರ್ಯಾಕ್ ಆಗಿತ್ತು ಅಂದರೂ ಕೂಡ ಹೀಟ್ ಆಗೋಲ್ಲ. ಸೊ ಇದು ರಿಬೀಟ್ ಆಗಿರುತ್ತೆ ವೈಂಡಿಂಗು. ಇದರಲ್ಲೂ ಕೂಡ ಏನಾದರೂ ವೈಂಡಿಂಗ್ ಶಾರ್ಟ್ ಆಗಿತ್ತು ಅಂದರೂ ಕೂಡ ಹೀಟ್ ಆಗೋಲ್ಲ. ಓಕೆ, ಮತ್ತು ನಿಮಗೆ ಇಲ್ಲಿ ಈ ಒಂದು ಗೋಲ್ಡನ್ ಕಲರ್ ಶೀಟ್ ಇರುತ್ತೆ ಅಲ್ಲ, ಇದು ಕೂಡ ಬ್ಲ್ಯಾಕ್ ಆಗಿತ್ತು ಅಂದರೂ ಕೂಡ ನಿಮಗೆ ಇಂಟರ್ನಲ್ಲಿ ವೈಂಡಿಂಗ್ ಶಾರ್ಟ್ ಆಗಿರುತ್ತೆ. ಸೊ ಇದು ಪಾರ್ಟ್ನ ರಿಪ್ಲೇಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್.